ತಾಲೂಕಿನ ಚಿಟ್ಟಕ್ಯಾತನಹಳ್ಳಿ ಗ್ರಾಮದಲ್ಲಿ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಬಂಧಿಕರ ನಡುವೆ ಗಲಾಟೆ ತೀವ್ರವಾಗಿದೆ. ಜಮೀನು ಮತ್ತು ಮನೆ ಮಾರಾಟ ವಿಚಾರದಲ್ಲಿ ವಿವಾದ ನಡೆದು ಪ್ರಕರಣ ಈಗಾಗಲೇ ನ್ಯಾಯಾಲಯದ ಮುಂದೆ ಇದ್ದರೂ ಶಿಕ್ಷಕಿಯಾಗಿರುವ ಶಿವರಂಜನಿ ಅವರ ಮನೆ ಮುಂದೆ ಸಂಬಂಧಿಕರು ಪುಂಡಾಟ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮುಂದೆ ಇಟ್ಟಿದ್ದ ಹೂವಿನ ಕುಂಡಗಳನ್ನ ಧ್ವಂಸಗೊಳಿಸಿ ಕೊಲೆ ಬೆದರಿಕೆ ಹಾಕಿ ಮನೆ ಖಾಲಿ ಮಾಡುವಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ. ಘಟನೆಯಿಂದ ಶಿಕ್ಷಕಿ ಹಾಗೂ ಕುಟುಂಬ ಭಯಭೀತರಾಗಿದ್ದು ಪ್ರಕರಣ ಕೋರ್ಟ್ನಲ್ಲಿ ಇದ್ದರೂ ನಿರಂತರ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿ 4ರಿಂದ ಸೂಕ್ತ ರಕ್ಷಣೆ ನೀಡುವಂತೆ ಶಿವರಂಜನಿ ಮನವಿ ಮಾಡಿದ್ದಾರೆ. ಶಿವರಂಜನಿ ಅಂತ ಹೇಳಿ ನಾನು ಸದಾಶಿವ ಅವ್ರ ಹಸ್ಬೆಂಡು. ನಾನು ಚಿಟ್ಕ್ಯಾತನಹಳ್ಳಿಯಲ್ಲಿ ವಾಸ ಮಾಡ್ತಾ ಇರೋದು. ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಸೊ ಇವತ್ತು ನಾನು ಏನಕ್ಕೆ ಲೈವ್ ಬಂದು ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಮನೆ ಹತ್ರ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ನೆನ್ನೆ ಅಂದರೆ ಕುಡಿಯೋ ನೀರಿಗೆ ತೊಂದರೆ ಮಾಡಿದ್ದಾರೆ. ಸೊ ಆ್ಯಸ್ ಇಟ್ ಈಸ್ ಏನೋ ಪ್ರಾಬ್ಲಮ್ ಮಾಡಿದರೆ PDO ಮೂಲಕ ಸರಿ ಮಾಡಿಸ್ಕೊಳ್ಳೋಣ, ಗಲಾಟೆ ಬೇಡ ಅಂತ ಸುಮ್ಮನೆ ಆಗಿದ್ವಿ. ಸೊ ಇದು ಬೆಳಿಗ್ಗೆ ನನ್ನ ಗಂಡ ಇಲ್ಲಿ ಮನೇಲಿ ಇಲ್ಲದೇ ಇರೋ ಟೈಮಲ್ಲಿ ಇಬ್ಬರು ಮಧು ಮತ್ತು ಪುರುಷೋತ್ತಮ್ ಅಂತ ಹೇಳಿ ಇಬ್ಬರು ಅವರು ಕುಡ್ಕೊಂಡು ಬಂದು ಮನೆ ಹತ್ರ ಗಲಾಟೆ ಮಾಡಿದ್ದಾರೆ. ನಾನು ನಮ್ಮ ಡೋರ್ ಲಾಕ್ ಮಾಡಿದ್ರು. ನಾನು ನಮ್ಮನೆಯವರೇ ಬಂದ್ರೇನೋ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ತಿದ್ದವಳು ಬಂದು ಇದು ಡೋರ್ ಓಪನ್ ಮಾಡಿದಾಗ ಅವರು ಕುಡ್ಕೊಂಡು ಬಂದು ನನ್ನನ್ನು ಮನೆಯಿಂದ ಹೊರಗಡೆ ಎಳೆದಾಕಕ್ಕೆ ಟ್ರೈ ಮಾಡಿ ಮನೇಲಿರೋದನ್ನೆಲ್ಲ ಇದು ಮಾಡಿದ್ದಾರೆ. ಸೊ ನನ್ನ ಪಾಪು ಇತ್ತು ಚಿಕ್ಕವನು, ಅವನು ಈಗ 5th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಸೊ ಅವನ ಮೇಲೂ ಕೂಡ ಇದು ಗಲಾಟೆ ಮಾಡಿ ಅವನಿಗೂ ಎದುರಿಸಿ ಇದು ಮಾಡಿದ್ದಾರೆ. ಸೊ ಮನೆ ಮುಂದೆ ಇದ್ದಂಥ ಪಾಟ್ಗಳನ್ನೆಲ್ಲನೂ ಹೊಡೆದಾಕಿದ್ದಾರೆ. ನನಗೆ ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಏನು ಹೇಳ್ತಿದ್ದಾರೆ ಅಂತ ಅಂದರೆ, ನಿನ್ನನ್ನು ಬಿಡಲ್ಲ, ನಿನ್ನನ್ನು ಮನೆಯಿಂದ ಖಾಲಿ ಮಾಡದೇ ಇದ್ದರೆ ನಾನು ನಿನ್ನನ್ನು ಬಿಡಲ್ಲ, ಸಾಯಿಸ್ತೀನಿ ಅಂತ ಓಪನ್ ಅಪ್ ಆಗಿ ಹೇಳ್ತಾ ಇದ್ದಾರೆ ಅವರು. ಸೊ ಅದಕ್ಕೋಸ್ಕರ ನನಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಥಿಂಗ್ಸ್ ಮಾಡಿಕೊಂಡು ಅವಾಚ್ಯ ಶಬ್ದಗಳಿಂದ ಮಾತಾಡ್ತಿದ್ದಾರೆ, ಅವಾಚ್ಯವಾಗಿ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ. ಒಬ್ಬರು ಲೇಡೀಸ್ ಹತ್ರ ಯಾವ ರೀತಿ ನಡ್ಕೋಬಾರ್ದೋ ಆ ರೀತಿ ತುಂಬ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ ಸರ್ ಏನು ಮಾಡ್ತಾರೆ ಅಂತ. ಬೆಳಿಗ್ಗೆನೇ ಕಂಪ್ಲೇಂಟ್ ರೈಸ್ ಮಾಡಿದ್ರು ಸರ್, ಇನ್ನೂ ಅವರು ಇದಾಗಿಲ್ಲ, ತಗೊಂಡಿಲ್ಲ. ಸೊ ನೋಡೋಣ ಸರ್ ಏನಾಗಿದೆ, ಇವರು ರಕ್ಷಣೆ ಕೊಡ್ತಾರ, ನ್ಯಾಯ ಕೊಡಿಸ್ತಾರ ಅಂತ ವೆಯ್ಟ್ ಮಾಡ್ತಿದ್ದೀನಿ ಸರ್ ನಾನು. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.